ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ 8ನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ಇದರ ಕರ್ತೃ ಹೇಮಾಡ ಪಂತರು ಮಾನವ ಜನ್ಮದ ಮಹತ್ವ, ಸಾಯಿ ಬಾಬಾರವರ ಭಿಕ್ಷೆ, ಬಾಯಿಜಾಬಾಯಿಯವರಿಂದ ಬಾಬಾರವರ ಸೇವೆ, ಸಾಯಿ ಬಾಬಾರವರ ಶಯನ ಪದ್ಧತಿ ಅಂದರೆ ಅವರು ಮಲಗ್ತಿದ್ದಂಥ ರೀತಿ, ಹಾಗೂ ಕುಶಾಲ ಚಂದ ಅನ್ನೋ ಭಕ್ತರಲ್ಲಿ ಬಾಬಾರವರಿಗಿದ್ದ ಆತ್ಮೀಯತೆ, ಈ ವಿಷಯದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲಿಗೆ ಮಾನವ ಜನ್ಮದ ಮಹತ್ವವನ್ನು ತಿಳ್ಕೊಳ್ಳೋಣ. ಪ್ರಪಂಚದಲ್ಲಿ ಅಂದರೆ ಸ್ವರ್ಗ, ಮರ್ತ್ಯ, ನರಕ, ಪಾತಾಳ, ಸಾಗರ, ಗಗನ ಮತ್ತು ಇನ್ನಿತರ ಲೋಕಗಳು ಸೇರಿ ಆ ಪರಮಾತ್ಮನು ಕೋಟಿಗಟ್ಟಲೆ ಪ್ರಾಣಿಗಳನ್ನು ಮತ್ತು ಮಾನವರನ್ನು ಸೃಷ್ಟಿ ಮಾಡಿದ್ದಾನೆ. ಇವುಗಳಲ್ಲಿ ಪುಣ್ಯವೇ ಪ್ರಧಾನವಾಗಿದ್ದ ಜೀವಿಗಳು ಸ್ವರ್ಗವನ್ನು ಸೇರಿ ತಮ್ಮ ಕರ್ಮದ ಫಲವನ್ನು ಅನುಭವಿಸಿದ ನಂತರ ಮರ್ತ್ಯಲೋಕಕ್ಕೆ ಬರುತ್ತವೆ. ಯಾವುದರಲ್ಲಿ ಪಾಪವೇ ಪ್ರಧಾನವಾಗಿರುವುದೋ ಅವು ನರಕಕ್ಕೆ ಹೋಗಿ ತಮ್ಮ ಕರ್ಮಾನುಸಾರ ನರಕಯಾತನೆ ಅನುಭವಿಸುತ್ತವೆ. ಪಾಪ ಪುಣ್ಯಗಳು ಸಮದೂಗಿದಾಗ ಅವು ಭೂಲೋಕದಲ್ಲಿ ಮಾನವ ಜನ್ಮ ಪಡೆಯುತ್ತವೆ. ಈ ಒಂದು ಜನ್ಮದಲ್ಲಿ ನಮಗೆ ಪರಮಾತ್ಮನು ಮುಕ್ತಿ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಪಾಪ ಪುಣ್ಯಗಳಿಂದ ಮುಕ್ತರಾದವರಿಗೆ ಕೊನೆಗೆ ಮೋಕ್ಷ ದೊರೆಯುತ್ತೆ. ಆತ್ಮಗಳು ತಮ್ಮ ಕರ್ಮಾನುಸಾರ ಮತ್ತೆ ಪುನರ್ಜನ್ಮನ ತಾಳತ್ವೆ. ಈ ಮಾನವ ದೇಹದ ಬೆಲೆ ಏನು ಅಂತ ಹೇಳಿದ್ರೆ, ನಮಗೆ ತಿಳಿದಿರುವಂತೆ ಆಹಾರ, ನಿದ್ರೆ, ಹೆದರಿಕೆ ಮತ್ತು ಲೈಂಗಿಕ ಸಂಬಂಧ ಇವು 4 ಸಮಸ್ತ ಸೃಷ್ಟಿಗಳಿಗೂ ಸಾಮಾನ್ಯ. ಆದರೆ ಮಾನವನಿಗೆ ಯಾವ ಜನ್ಮದಲ್ಲಿಯೂ ಸಾಧ್ಯವಾಗದಂತಹ ಆ ಪರಮಾತ್ಮನನ್ನು ಹೊಂದಬಹುದಾದ ವಿಶೇಷವಾದ ಜ್ಞಾನದ ಸೌಲಭ್ಯವಿದೆ. ಆದುದರಿಂದಲೇ ದೇವತೆಗಳಿಗೂ ಕೂಡ ಮಾನವನ ಈ ಶಕ್ತಿಯನ್ನು ಕಂಡರೆ ಅಸೂಯೆ ಇದೆ ಅಂತ ಹೇಳಲಾಗತ್ತೆ. ಮಲ, ಶ್ಲೇಷ್ಮ, ಅಮ ಮತ್ತು ಕೊಳೆ ಇವುಗಳಿಂದ ಕೂಡಿದ ಮತ್ತು ರೋಗ ರುಜಿನಗಳಿಗೆ ಬಲಿಯಾಗಿರುವ ಈ ಮಾನವ ಜನ್ಮದಂತಹ ಕೆಟ್ಟ ಜನ್ಮ ಇನ್ಯಾವುದಿದೆ ಅನ್ನೋ ಒಂದು ಕೆಲವರ ಅಭಿಪ್ರಾಯ. ಇದು ಸ್ವಲ್ಪ ಮಟ್ಟಿಗೆ ನಿಜವೇನೋ ಹೌದು. ಆದರೆ ಈ ನ್ಯೂನತೆಗಳನ್ನೆಲ್ಲ ಒಳಗೊಂಡಿದ್ರೂ ಸಹ ಮಾನವ ಜನ್ಮಕ್ಕೆ ಮಹತ್ವ ಹೆಚ್ಚಿದೆ. ಏಕೆಂದರೆ ಮಾನವನಿಗೆ ಜ್ಞಾನವನ್ನು ಪಡೆಯುವ ಶಕ್ತಿ ಇದೆ. ಮಾನವನು ಈ ದೇಹದ ಮತ್ತು ಪ್ರಪಂಚದ ತಾತ್ಕಾಲಿಕತೆ, ಇಂದ್ರಿಯ ಭೋಗಗಳಲ್ಲಿ ಜಿಗುಪ್ಸೆ, ಸತ್ಯ ಮತ್ತು ಮಿಥ್ಯದ ಸಾಮ್ಯತೆ ಇವುಗಳನ್ನು ತುಲನೆ ಮಾಡಿ ಆ ಪರಮಾತ್ಮನನ್ನು ಹೊಂದಲು ಸಹಾಯಕವಾದ ಜ್ಞಾನವನ್ನು ಹೊಂದಬಹುದು. ಮಾನವ ಜನ್ಮ ಮಲಮಯ ಅಂತ ನಾವು ಉದಾಸೀನರಾಗಿ ಬಿಟ್ಟರೆ ಆ ಪರಮಾತ್ಮನನ್ನು ಹೊಂದುವ ಸೌಲಭ್ಯವನ್ನು ಕಳೆದುಕೊಂಡ್ಬಿಡ್ತೀವಿ. ಇಂದ್ರಿಯ ಸುಖೋಪ ಭೋಗಗಳೇ ಲೇಸೆಂದು ಅತ್ತ ಕಡೆಗೆ ನಾವು ಮನಹರಿಸಿದ್ರೆ ನರಕದ ಬಾಗಿಲು ಕಾದಿರುತ್ತೆ. ಆದುದರಿಂದ ನಾವು ಏನು ಮಾಡಬೇಕು ಅಂದರೆ, ಕುದುರೆಯ ಮೇಲೆ ಕುಳಿತಿರೋ ಸವಾರ ಅವನ ಗುರಿಯನ್ನು ಮುಟ್ಟಿ ಹಿಂದಿರುಗುವ ತನಕ ಅವನ ಕುದುರೆಯನ್ನು ಹೇಗೆ ಎಚ್ಚರಿಕೆಯಿಂದ ನೋಡ್ಕೊಳ್ತಾನೋ, ಅದನ್ನು ಹೇಗೆ ಕಾಪಾಡಿಕೊಳ್ತಾನೋ, ಅದೇ ರೀತಿ ನಾವು ನಮ್ಮ ದೇಹವನ್ನು ಕಾಪಾಡಿಕೊಳ್ಳಬೇಕು. ಈ ಮಾನವ ಜನ್ಮದಲ್ಲಿ ಪರಮಾತ್ಮನನ್ನು ಕಾಣೋದಕ್ಕೆ ಅನುಕೂಲವಾಗುವಂತಹ ಆತ್ಮ ಜ್ಞಾನವನ್ನು ಪಡೆಯಲು ನಾವು ಶ್ರಮಿಸಬೇಕು. ಪರಮಾತ್ಮನು ಅನೇಕ ಪ್ರಾಣಿಗಳನ್ನು ಸೃಷ್ಟಿಸಿದ ನಂತರ ಸಹ ತೃಪ್ತಿ ಕಾಣಲಿಲ್ಲ. ಕಾರಣ ಏನು ಅಂದರೆ, ತನ್ನ ಕೆಲಸವನ್ನು ಹೊಗಳುವಂತಹ ಯೋಗ್ಯತೆ ಅಂದರೆ ಆ ದೇವರನ್ನು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ ಯಾವ ಪ್ರಾಣಿಗೂ ಸಹ ಇರಲಿಲ್ಲ. ಆದುದರಿಂದ ಅವನು ಬೇರೊಂದು ಜೀವವನ್ನೇ ಸೃಷ್ಟಿಸಬೇಕಾಯಿತು. ಅದಕ್ಕೆ ವಿಶೇಷವಾದ ಜ್ಞಾನ ಬಲವನ್ನು ಕೊಟ್ಟು ಈ ಹೊಸ ಸೃಷ್ಟಿಯನ್ನು ಮಾಡಿದ ದೇವ. ಆ ಸೃಷ್ಟಿಯೇ ಮಾನವ ಜನ್ಮ. ಆಗ ಮಾನವನಿಗೆ ತನ್ನ ಲೀಲೆಯನ್ನು ಅಂದರೆ ದೇವರ ಲೀಲೆಯನ್ನು ತಿಳಿದುಕೊಳ್ಳುವಂತಹ, ಹೊಗಳುವಂತಹ ಶಕ್ತಿ ಇದೆ ಅನ್ನೋದು ದೇವರಿಗೆ ತೃಪ್ತಿಯನ್ನು ತಂತು. ಆದುದರಿಂದ ಮಾನವ ಜನ್ಮವನ್ನು ಹೊಂದುವುದು ತುಂಬ ದುರ್ಲಭ. ಪ್ರತಿಯೊಬ್ಬರಿಗೂ ಮಾನವ ಜನ್ಮ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆ ಮಾನವ ಜನ್ಮ ಸಿಕ್ಕಿದೆ ಅಂದರೆ ಅದು ನಮ್ಮ ಅದೃಷ್ಟ ಅಂತಲೇ ಹೇಳಬಹುದು. ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು ಬಾಬಾರವರ ಚರಣಾರವಿಂದಗಳಿಗೆ
ಸೇವೆ ಸಲ್ಲಿಸುವ ಸೌಭಾಗ್ಯ ನಮಗೆಲ್ಲರಿಗೂ ದೊರಕಿರೋದು. ಈಗ ಈ ಮಾನವನ ಕರ್ತವ್ಯ ಏನು ಅಂತ ನೋಡೋದಾದರೆ, ಮಾನವ ಜನ್ಮ ಅಮೂಲ್ಯವಾದುದು. ಹುಟ್ಟಿದ ಮೇಲೆ ಸಾವು ಖಂಡಿತ ಅನ್ನೋದನ್ನು ಅರಿತ ಮೇಲೆ ನಾವು ನಮ್ಮ ಜೀವನದ ಗುರಿಯನ್ನು ಮುಟ್ಟಕ್ಕೆ ಯಾವಾಗಲೂ ಹಾತೊರಿತಾ ಇರಬೇಕು. ನಮ್ಮ ಶಕ್ತಿ ಮೀರಿ ಅದಕ್ಕಾಗಿ ಶ್ರಮಿಸಬೇಕು. ಸೋಮಾರಿತನ, ಆಲಸ್ಯ ಇವುಗಳನ್ನು ತಳ್ಳಿ ಜಡತನವನ್ನು ತ್ಯಜಿಸಿ ಹಗಲಿರುಳು ನಾವು ಪರಮಾತ್ಮನನ್ನು ಕುರಿತು ಧ್ಯಾನಿಸಬೇಕು. ಇದನ್ನು ಮಾಡದಿದ್ದಲ್ಲಿ ಮಾನವನು ಕಾಡು ಪ್ರಾಣಿಗಳಿಗಿಂತಲೂ ಕೀಳಾಗಿ ಬಿಡ್ತಾನೆ. ಸಾಧು ಸಂತರ ಆಶ್ರಯದ ಬಗ್ಗೆ ವಿಚಾರ ಮಾಡೋಣ. ನಿಮ್ಮ ಗುರಿಯನ್ನು ಬೇಗನೆ ಸಾಧಿಸಬೇಕಾದರೆ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿರತಕ್ಕ ಸಾಧು ಸಂತರನ್ನು ಆಶ್ರಯಿಸಬೇಕು. ಧಾರ್ಮಿಕ ಪುರಾಣ ಕೇಳುವುದರಿಂದಲೂ ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದರಿಂದಲೂ ಯಾವುದನ್ನು ಪಡೆಯಲು ಅಸಾಧ್ಯವೋ ಅಂತಹದನ್ನು ಈ ಪವಿತ್ರ ಆತ್ಮಗಳ ಸ್ನೇಹದಿಂದ ಪಡೆಯಬಹುದು. ಹೇಗೆ ದಿನಕರನು ಸಮಸ್ತ ತಾರಾಗಣಗಳ ಕಾಂತಿಗಿಂತ ಮಿಗಿಲಾದ ಬೆಳಕನ್ನು ಕೊಡಬಲ್ಲನೋ, ಹಾಗೆ ಸದ್ಗುರುವು ಸಮಸ್ತ ಧಾರ್ಮಿಕ ಗ್ರಂಥಗಳು ನೀಡಬಹುದಾದಕ್ಕಿಂತ ಮಿಗಿಲಾದ ಪಾರಮಾರ್ಥಿಕ ಜ್ಞಾನವನ್ನು ನೀಡ್ತಾನೆ. ಅವನ ಚಲನವಲನಗಳೇ ನಮಗೆ ಮೃದುವಾದ ಮಾರ್ಗದರ್ಶನ ನೀಡುತ್ತವೆ. ಕ್ಷಮೆ, ತಾಳ್ಮೆ, ದಯೆ, ದಾನ, ಧರ್ಮ, ಇಂದ್ರಿಯ ನಿಗ್ರಹ ಶಕ್ತಿ ಇವುಗಳನ್ನು ಗುರುವು ಅಭ್ಯಾಸ ಮಾಡುವಾಗಲೇ ಶಿಷ್ಯರು ಅದನ್ನು ಪಾಲಿಸ್ತಾ ಇರ್ತಾರೆ. ಇದು ಅವರ ಮನಸ್ಸನ್ನು ಪಾರಮಾರ್ಥಿಕ ಜ್ಞಾನದೆಡೆಗೆ ಕೊಂಡೊಯ್ಯುತ್ತದೆ. ಶ್ರೀ ಸಾಯಿಬಾಬಾರವರು ಇಂತಹ ಒಬ್ಬ ಸಂತ ಸದ್ಗುರು. ಅವರು ಬಾಹ್ಯದಲ್ಲಿ ಫಕೀರರಾಗಿ ಕಂಡರೂ ಯಾವಾಗಲೂ ಆತ್ಮದಲ್ಲಿ ತಲ್ಲೀನರಾಗಿರುತ್ತಿದ್ದರು. ಪರಮಾತ್ಮನನ್ನು ಅಥವಾ ದೈವತ್ವವನ್ನು ಕಾಣಬಹುದಾದ ಎಲ್ಲ ವಸ್ತುಗಳನ್ನು ಬಾಬಾ ಪ್ರೀತಿಸ್ತಾ ಇದ್ದರು. ಸಂತೋಷದಿಂದ ಅವರು ಉಬ್ಬುತ್ತಿರಲಿಲ್ಲ. ಅನಾದೃತವೆಂದು ಅವರು ಎಂದು ಕುಗ್ಗುತ್ತಾ ಇರಲಿಲ್ಲ. ಧನಿಕನಾಗಲಿ ಬಿಕಾರಿಯಾಗಲಿ ಇಬ್ಬರೂ ಅವರಿಗೆ ಒಂದೇ. ತಮ್ಮ ದೃಷ್ಟಿ ಮಾತ್ರದಿಂದಲೇ ಬಿಕಾರಿಯನ್ನು ಧನಿಕನನ್ನಾಗಿ ಪರಿವರ್ತಿಸುವ ಪ್ರತಿಭೆ ಇತ್ತು ಬಾಬಾರವರಿಗೆ. ಅಂತಹ ಬಾಬಾ ಶಿರಡಿಯ ಪ್ರತಿ ಮನೆಯ ಬಾಗಿಲಿಗೂ ಹೋಗಿ ಭಿಕ್ಷೆಯನ್ನು ಬೇಡ್ತಾ ಇದ್ರು. ಅದು ಹೇಗೆ ಅನ್ನೋದನ್ನು ನೋಡೋಣ. ಬಾಬಾವರ ಭಿಕ್ಷೆ ಈ ರೀತಿ ಇತ್ತು. ಅಮ್ಮ, ನನಗೆ ಒಂದು ಚೂರು ರೊಟ್ಟಿ ನೀಡುವಿರಾ ಎಂದು ಬಾಬಾ ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ರು. ಬಾಬಾರವರಿಗೆ ನೀಡಿದವರೇ ಧನ್ಯರು. ಅವರು ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಜೋಳಿಗೆಯನ್ನು ಸಿಕ್ಕಿಸ್ಕೊಂಡು ಪ್ರತಿ ಮನೆಯ ಬಾಗಿಲಿಗೂ ಹೋಗ್ತಾಯಿದ್ರು. ಸಾಂಬಾರು, ಪಲ್ಯ, ಮಜ್ಜಿಗೆ, ಸಾರು ಮುಂತಾದವುಗಳನ್ನು ಪಾತ್ರೆಯಲ್ಲಿಯೂ, ಅನ್ನ ಮುಂತಾದ ಗಟ್ಟಿ ಪದಾರ್ಥಗಳನ್ನು ಜೋಳಿಗೆಯಲ್ಲಿಯೂ ಹಾಕಿಸ್ಕೊಂಡು ಬರ್ತಾಯಿದ್ರು. ಅವರಿಗೆ ಆಹಾರ ಪದಾರ್ಥಗಳ ಚಾಪಲ್ಯವಿರಲಿಲ್ಲ. ಕೊನೆಗೆ ಭಿಕ್ಷೆ ಬೇಡಿ ತಂದ ಎಲ್ಲ ಪದಾರ್ಥಗಳನ್ನು ಬೆರೆಸಿ ಮನದಣಿಯುವಂತೆ ಅದನ್ನು ತಿಂತಾಯಿದ್ರು. ಒಂದೊಂದು ದಿನ ಮಧ್ಯಾಹ್ನ 12 ಗಂಟೆಯವರೆಗೂ ಭಿಕ್ಷೆ ಬೇಡ್ತಾಯಿದ್ರು. ಅವರು ತಿನ್ನುವಾಗ ನಾಯಿ, ಬೆಕ್ಕು, ಕಾಗೆಗಳು ಸಹ ಅವರೊಡನೆ ಬಂದು ಊಟ ಮಾಡ್ತಾಯಿದ್ವು. ಆದರೆ ಬಾಬಾರವರು ಅವುಗಳನ್ನು ಓಡಿಸ್ತಾ ಇರಲಿಲ್ಲ. ಮಸೀದಿಯನ್ನು ಗುಡಿಸಿ ಸಾರಿಸ್ತಾ ಇದ್ದವರು ಕೂಡ 10-12 ರೊಟ್ಟಿ ಚೂರುಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಕನಸಿನಲ್ಲಿಯೂ ಸಹ ನಾಯಿ ಬೆಕ್ಕುಗಳನ್ನು ಹೆದರಿಸಿ ಓಡಿಸದೇ ಇದ್ದ ಬಾಬಾ ಬಡ ಜನರನ್ನು ಓಡಿಸ್ತಾರಾ? ಖಂಡಿತ ಇಲ್ಲ. ಶಿರಡಿಯಲ್ಲಿಯ ಜನರು ಇವರನ್ನು ಮೊದಲು ಹುಚ್ಚರು ಅಂತ ತಿಳಿದಿದ್ರು. ಪ್ರತಿ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡಿ ಜೀವಿಸೋರನ್ನ ಯಾರು ತಾನೇ ಗೌರವಿಸ್ತಾರೆ? ಅವರು ಬಾಹ್ಯದಲ್ಲಿ ಚಂಚಲರಾಗಿದ್ದರು, ಅಂತರಂಗದಲ್ಲಿ ಮಹಾಜ್ಞಾನಿಗಳಾಗಿದ್ದರು. ಅವರ ಮಾರ್ಗ ಅದ್ವಿತೀಯವಾಗಿದ್ದಿತ್ತು. ಕೆಲವರು ಇವರನ್ನು ಮಹಾಜ್ಞಾನಿಗಳು ಅಂತ ಗೌರವಿಸ್ತಾ ಇದ್ರು. ಇದನ್ನು ಉದಾಹರಿಸೋ ಒಂದು ಕತೆ ಈ ರೀತಿ ಇದೆ. ಬಾಬಾರವರು ಭಿಕ್ಷೆ ಬೇಡ್ತಾಯಿದ್ರು. ಕೆಲವ್ರಿಗೆ ಮಾತ್ರ ತಿಳಿದಿತ್ತು ಇವರು ಮಹಾಜ್ಞಾನಿಗಳು ಅಂತ. ಅದರಲ್ಲಿ ಬಾಯಿಜಾಬಾಯಿಯವರ ಕೂಡ ಒಬ್ಬರು. ಈಗ ಬಾಯಿಜಾಬಾಯಿಯವರ ಸೇವೆ ಹೇಗಿತ್ತು ಅನ್ನೋದನ್ನು ನೋಡೋಣ. ತಾತ್ಯಾ ಕೋತೆಯವರ ಮಾತೆ ಬಾಯಿಜಾಬಾಯಿಯವರು ಸ್ವಲ್ಪ ರೊಟ್ಟಿ ಮತ್ತು ನೀರನ್ನು ತೆಗೆದುಕೊಂಡು ಕಾಡಿಗೆ ಪ್ರತಿದಿನವೂ ಹೋಗ್ತಾಯಿದ್ರು. ಸ್ವಲ್ಪ ಹೊತ್ತು ಅಲೆದಾಡಿದ ನಂತರ ಈ ಫಕೀರನನ್ನು ಅವರು ಸಂಧಿಸ್ತಾಯಿದ್ರು. ಅಂದರೆ ಸಾಯಿಬಾಬಾರವರನ್ನು ಅವರು ಭೇಟಿ ಮಾಡ್ತಾಯಿದ್ರು. ಹೀಗೆ ಸಂದರ್ಶಿಸಿದ ತಕ್ಷಣ ಅವರಿಗೆ ಎಲೆ ಹಾಕಿ ಊಟಕ್ಕೆ ಬಡಿಸ್ತಾಯಿದ್ರು. ನಂತರ ಬಲವಂತ ಮಾಡಿ ಬಾಯಿಜಾಬಾಯಿಯವರು ಬಾಬಾರವರಿಗೆ ಊಟವನ್ನು ಮಾಡಿಸ್ತಾಯಿದ್ರು.
ನಿಜವಾಗಲೂ ಅವರ ನಂಬಿಕೆ, ಸೇವೆ ಅಗಾಧವಾಗಿತ್ತು. ಈ ಸೇವೆಗೆ ಪ್ರತಿಫಲವಾಗಿ ಅವರ ಮಗನಿಗೆ ಬಾಬಾ ಅಮೂಲ್ಯ ಆಶೀರ್ವಾದ ಕೊಟ್ಟರು. ತಾಯಿ ಮತ್ತು ಮಗ ಇಬ್ಬರಿಗೂ ಬಾಬಾರವರಂದರೆ ಪಂಚ ಪ್ರಾಣ. ಬಾಬಾರವರು ಅನೇಕ ಸಾರಿ ಅವರಿಗೆ ಈ ತಿರುಕನೇ ದೇವರ ಅವತಾರ ಅಂತ ಹೇಳ್ತಾ ಇದ್ರು. ಸ್ವಲ್ಪ ದಿನಗಳ ನಂತರ ಬಾಬಾರವರು ಕಾಡಿನಲ್ಲಿ ನೆಲೆಸುವುದನ್ನು ಬಿಟ್ಟು ಊರಲ್ಲಿ ಬಂದು ನೆಲೆಸಿದ್ರು. ಆಗ ಬಾಯಿಜಾಬಾಯಿಯವರಿಗೆ ಕಾಡಿನಲ್ಲಿ ಬಾಬಾರವರನ್ನು ಹುಡ್ಕೊಂಡು ಅಲಿದಾಡೋ ಕಷ್ಟ ತಪ್ಪಿತು. ತ್ರಿಮೂರ್ತಿಗಳ ಶಯನ ಅಂದರೆ ಬಾಬಾರವರು ಮಲಗ್ತಿದ್ದ ರೀತಿ, ಅವರ ಜೊತೆ ಮತ್ತಿನ್ಯಾರು ಮಲ್ಕೊಳ್ತಾ ಇದ್ರು, ಅದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಯಾರ ಅಂತರಾತ್ಮದಲ್ಲಿ ಪರಮಾತ್ಮನು ವಾಸಿಸ್ತಾನೋ ಅಂತಹ ಸಂತರೇ ಧನ್ಯರು. ಇಂತಹ ಸಂತರ ಸತ್ಸಂಗವನ್ನು ಹೊಂದುವ ಮಾನವರು ನಿಜಕ್ಕೂ ಅದೃಷ್ಟಶಾಲಿಗಳು ಅಂತಲೇ ಹೇಳಬೇಕು. ತಾತ್ಯಾ ಕೋತೆ ಮತ್ತು ಭಗತ್ ಮಹಾಳಸಾಪತಿ ಅವರು ಸಾಯಿಬಾಬಾರವರ ಸಂಪರ್ಕ ಹೊಂದಿದ್ರು. ಸಾಯಿಬಾಬಾರವರು ಸಹ ಅವರಲ್ಲಿ ಅತ್ಯಂತ ಪ್ರೀತಿಯನ್ನು ಇಟ್ಟಿದ್ದರು. ಈ ಮೂವರು, ಒಬ್ಬನು ಪಶ್ಚಿಮಕ್ಕೂ ಮತ್ತೊಬ್ಬನು ಪೂರ್ವಕ್ಕೂ ಮತ್ತೊಬ್ಬನು ಉತ್ತರಕ್ಕೂ ತಲೆ ಮಾಡಿಕೊಂಡು ಕಾಲುಗಳನ್ನು ಮಾತ್ರ ಒಂದು ಕಡೆ ಕೂಡಿಸಿಕೊಂಡು ಮಸೀದಿಯಲ್ಲಿ ಮಲ್ಕೊಳ್ತಾ ಇದ್ರು. ಅನೇಕ ಸಾರಿ ಮಧ್ಯರಾತ್ರಿವರೆಗೂ 3 ಜನನೂ ಹರಟೆ ಹೊಡಿತಾ ಇದ್ರು. ಅದಾದ ನಂತರ ನಿದ್ದೆ ಮಾಡ್ತಾಯಿದ್ರು. ಒಬ್ಬರು ನಿದ್ದೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಮತ್ತೊಬ್ಬರು ಅವ್ರನ್ನ ಎಚ್ಚರಗೊಳಿಸ್ತಾ ಇದ್ರು. ಉದಾಹರಣೆಗೆ ತಾತಿ ಏನಾದರೂ ನಿದ್ರಿಸ್ಬಿಟ್ರೆ ಬಾಬಾರವರು ಕೂಡಲೇ ಅವರನ್ನು ಅಲುಗಾಡಿಸಿ ಎಚ್ಚರ ಪಡಿಸ್ತಾ ಇದ್ರು. ಮಹಾಳಸಾಪತಿ ನಿದ್ದೆ ಮಾಡಿದ್ರೆ ಅವರನ್ನು ಸಹ ಬಾಬಾ ಎಚ್ಚರಿಸ್ತಾ ಇದ್ರು. ಈ ರೀತಿ 3 ಜನ ಅಂದರೆ ತಾತ್ಯಾ, ಸಾಯಿಬಾಬಾರವರು, ಮಹಳಸಾಪತಿಯವರು, ಈ 3 ಜನ ಒಟ್ಟಿಗೆ 14 ವರ್ಷಗಳವರೆಗೆ ಮಸೀದಿಯಲ್ಲಿ ಹೀಗೆ ನಿದ್ದೆ ಮಾಡ್ತಾಯಿದ್ರು. ತಾತ್ಯಾರವರು ಅವರ ಮನೆ ಬಿಟ್ಟು ಬಾಬಾರವರನ್ನೇ ಮಸೀದಿಯಲ್ಲಿ ಮಲಗ್ತಾ ಇದ್ರು. ಆದರೆ ಅವರ ತಂದೆಯವರ ಕಾಲವಾದ ನಂತರ, ಅಂದರೆ ಅವರು ತೀರಿ ಹೋದ ನಂತರ, ಪ್ರಪಂಚದ ಭಾರ ಹೊರಬೇಕಾಗಿದ್ದರಿಂದ, ಅಂದರೆ ಸಂಸಾರವನ್ನು ಅವರು ಸಾಗಿಸಬೇಕಾಗಿದ್ದರಿಂದ ಈ ಮಲಗೋದನ್ನು ಬಿಟ್ಟು ಅವರ ಮನೆಯಲ್ಲೇ ಮಲಗೋದಕ್ಕೆ ಪ್ರಾರಂಭ ಮಾಡಿದ್ರು. ರಹತಾದ ಕುಶಾಲಚಂದ ಅವರು ಬಾಬಾರವರ ಭಕ್ತರಾಗಿದ್ದರು. ಅವರ ಕಥೆಯನ್ನು ಸ್ವಲ್ಪವಾಗಿ ಇಲ್ಲಿ ಕೇಳೋಣ. ಬಾಬಾರವರಿಗೆ ಶಿರಡಿಯ ಗಣಪತ ಕೋತೆ ಅವರು ಅಂದರೆ ತುಂಬಾ ಪ್ರೀತಿ ಇತ್ತು. ರಹತಾದ ಚಂದ್ರಭಾನು ಸೇಠರವರು ಅವ್ರನ್ನ ಕೂಡ ಕಂಡ್ರೆ ಬಾಬಾರವರಿಗೆ ಅತೀವವಾದ ಪ್ರೀತಿ ಮತ್ತು ಆದರ ಇತ್ತು. ಈ ಸೇಠರವರು ಗತಿಸಿದ ನಂತರ ಅವರ ಸೋದರಿಯ ಮಗನಾದ ಕುಶಾಲಚಂದ ಅವರನ್ನು ಬಾಬಾ ಅದೇ ರೀತಿ ಪ್ರೀತಿ ಮಾಡ್ತಾಯಿದ್ರು. ಅವರ ಯೋಗಕ್ಷೇಮವನ್ನು ಹಗಲು ರಾತ್ರಿ ಚಿಂತಿಸ್ತಾ ಇದ್ರು. ಕೆಲವು ಸಾರಿ ಸಂಗಡಿಗರ ಜೊತೆ ಎತ್ತಿನ ಗಾಡಿಯಲ್ಲಿ ಅಥವಾ ಟಾಂಗಾದಲ್ಲಿ ಆಗಾಗ ರಹತಾಕ್ಕೆ ಬಂದು ಹೋಗ್ತಾಯಿದ್ರು. ರಹತಾಕ್ಕೆ ಹೋದಾಗ ಬಾಬಾರವರು ಕುಶಾಲಚಂದ್ರನ ಭೇಟಿ ಮಾಡೋದಕ್ಕೋಸ್ಕರ ಅಲ್ಲಿಗೆ ಹೋದಾಗ ಅಲ್ಲಿ ಭಕ್ತರು ವಾದ್ಯ ಮೃದಂಗ ವಾದ್ಯ ವೈಭವದೊಡನೆ ಬಾಬಾ ಅವ್ರನ್ನ ಸ್ವಾಗತಿಸ್ತಾ ಇದ್ರು. ನಂತರ ಊರಿನಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು. ಕುಶಾಲಚಂದ್ರು ಬಾಬಾರವರನ್ನ ಮನೆಗೆ ಕರೆದುಕೊಂಡು ಹೋಗಿ ಆದರಾತಿಥ್ಯ ಮಾಡ್ತಾಯಿದ್ರು. ಅಲ್ಲಿ ಸ್ವಲ್ಪ ಕಾಲವಿದ್ದ ನಂತರ ಶಿರಡಿಗೆ ಹಿಂತಿರುಗ್ತಾಯಿದ್ರು. ಶಿರಡಿ ರಹತಾ ಮತ್ತು ನೀಮ್ಗಾವ್ಗಳಿಗೆ ಸಮವಾದ ದೂರದಲ್ಲಿದೆ. ಬಾಬಾ ಅವರ ಜೀವಮಾನದಲ್ಲಿ ಈ 2 ಹಳ್ಳಿಗಳನ್ನು ಮಾತ್ರನೇ ಭೇಟಿ ಮಾಡಿದರು. ಅದರಿಂದ ಆಚೆ ಎಲ್ಲೂ ಹೊರಗಡೆ ದೂರ ಹೋಗಿರಲಿಲ್ಲ. ಅವರು ರೈಲು ಬಂಡಿಯನ್ನು ನೋಡಿಯೇ ಇರಲಿಲ್ಲ. ಆದರೂ ರೈಲು ಬಂಡಿಗಳು ಬರುವ ಕಾಲ ಹೋಗುವ ಕಾಲ ಎಲ್ಲದರ ಬಗ್ಗೆ ಮಾಹಿತಿ ಇರ್ತಾ ಇತ್ತು. ಶಿರಡಿಯಿಂದ ಯಾರಾದರೂ ಭಕ್ತರು ಹೊರಗೆ ಹೊರಡುವ ಸಮಯದಲ್ಲಿ ಬಾಬಾ ಅವರ ಆಜ್ಞಾನುಸಾರ ವರ್ತಿಸಿದವ್ರಿಗೆ ಪ್ರಯಾಣ ಬಹಳನೇ ಸುಗಮವಾಗಿರ್ತಾ ಇತ್ತು. ಬೇರೆಯವ್ರಿಗೆ ಅಂದರೆ ಬಾಬಾ ಬೇಡ ಅಂದರು ಆ ಸಮಯದಲ್ಲಿ ಹೊರಟು ಬೇಡ ಅಂದಿದ್ದ ಜಾಗಕ್ಕೆ ಹೋಗಿ ಈ ರೀತಿ ಬಾಬಾ ಮಾತು ಕೇಳದೆ ಅಲ್ಲಿಂದ ಹೊರಟವ್ರಿಗೆ ಎಡರು ತೊಡರುಗಳು ಸಾಮಾನ್ಯವಾಗಿ ಸಂಭವಿಸ್ತಾ ಇದ್ವು. ಈ ವಿಚಾರವನ್ನು ವಿವರವಾಗಿ ಮುಂದಿನ ಅಧ್ಯಾಯದಲ್ಲಿ ಹೇಮಾಡ ಪಂತರು ತಿಳಿಸ್ಕೊಟ್ಟಿದ್ದಾರೆ. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. 9ನೇ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ. ಶ್ರೀ ಸಾಯಿ ಪ್ರಣಾಮ. ಧನ್ಯವಾದಗಳು.